ನಮಸ್ತೆ ವೀಕ್ಷಕರೇ, ಇವತ್ತು ವಿಶ್ವದ ಸ್ಪೈನ್ ಡೇ ಅಂತ ಅಕ್ಟೋಬರ್ 16ನೇ ತಾರೀಕು. ಸ್ಪೈನ್ ಅಂದರೆ ಬ್ಯಾಕ್ ಬೋನ್ ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿರ್ಬೋದು. ಅಂದರೆ ಕುತ್ತಿಗೆ ಭಾಗದಿಂದ ಸೊಂಟದವರೆಗೂ 33 ವರ್ಟಿಬ್ರಾಗಳು ಇರುತ್ತೆ. ಸೊ ಕಾಮನಾಗಿ ಇವಾಗ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ನೆಕ್ ಪೇಯ್ನ್ ಅಂತ ಕಾಮನಾಗಿ ಹೇಳ್ತಿರ್ತೇವೆ. ಏನಕ್ಕೆ ನೆಕ್ ಪೇಯ್ನ್ ಬರುತ್ತೆ? ಉದಾಹರಣೆ, ಮಲ್ಕೊಂಡು ಟಿ ವಿ ನೋಡಿರ್ಬೋದು, ಇದರ ಬೈಟ್ ಜಾಸ್ತಿ ಇರ್ಬೋದು, ಆ ರೀತಿಯಲ್ಲಿ ನಮಗೆ ಕತ್ತು ಬರ್ಬೋದು. ಈವನ್ ಮಲ್ಕೊಂಡು ಇದು ಮಾಡಿದಾಗಲೂ ಬೆನ್ನೋವು ಬರುತ್ತೆ. ಮತ್ತು ಇನ್ನು ಕೆಲವು ಒಂದ್ಸತಿ ನಮ್ಮ ಹಾಸಿಗೆ ಸರಿ ಇಲ್ಲ ಅಂದರೆ, ಮತ್ತು ನಮ್ಮ ಗ್ಯಾಸ್ಟ್ರಿಕ್ ಅಂತ ಏನಿರುತ್ತೆ ಅದಾದಾಗಲೂ ಮಾಂಸಖಂಡಗಳು ಬಿಗಿ ಬರುತ್ತೆ. ಆ ಕಾರಣಗಳಿಂದನೂ ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಬರ್ಬೋದು. ಹೀಗಾಗಿ ಇವತ್ತಿನ ಸ್ಪೈನ್ ಡೇಗೆ ವಿಶೇಷವಾಗಿ ಕೆಲವೊಂದು ವ್ಯಾಯಾಮಗಳನ್ನ ಹೇಳ್ಕೊಡ್ತೀನಿ. ನಾರ್ಮಲಾಗಿ ನಾವು ಇರಲಿ ಬಿಡಲಿ ದಿನಕ್ಕೊಂದು 5ರಿಂದ 10 ಸತಿ ಈ ವ್ಯಾಯಾಮಗಳನ್ನ ಮಾಡಿದ್ರೆ ಒಳ್ಳೆಯದು. ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ವಾಕಿಂಗ್ ಅಂತ ಇಟ್ಕೊಂಡಾಗ ನಮ್ಮ ಮಾಂಸಖಂಡಗಳಿಗೆ ಒಂದು ಎಕ್ಸಸೈಸ್ ಆಗುತ್ತೆ, ಮತ್ತು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೋದು ಮತ್ತು ಆರೋಗ್ಯವಾಗಿರ್ಬೋದು. ಒಂದು ವಿಡಿಯೋ ತೋರಿಸ್ತೀನಿ. ಇದು ಕಾಮನಾಗಿ ವಯಸ್ಸಾದವರು ಜಾಸ್ತಿ ಕೂತ್ಕೊಂಡಾಗ, ಟೇಬಲ್ ವರ್ಕ್ ಮಾಡೋರು ಈ ಸಿಂಪಲ್ ಎಕ್ಸಸೈಸ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ಎಕ್ಸಸೈಸಸ್ನ ದಿನಕ್ಕೆ 1 ಸತಿ 10 ಸತಿ ರಿಪಿಟೇಷನ್ ಮಾಡಿದ್ರೆ ಒಳ್ಳೆಯದು. ನೀವೇ ಮಾಡ್ಬೋದು. ಸೊ ಈ ಎಕ್ಸಸೈಸನ್ನು ನೀವು ಮಾಡಿದಾಗ ನಿಮ್ಮ ಕುತ್ತಿಗೆ ಸುತ್ತಮುತ್ತ ಇರೋವಂಥದ್ದು ಮತ್ತು ಭುಜದ ಸುತ್ತಮುತ್ತ ಇರೋ ಮಾಂಸಖಂಡಗಳಿಗೆ ವ್ಯಾಯಾಮ ಆಗುತ್ತೆ. 10 seconds hold, relax and sides. ಸರ್ ಬೆನ್ನು ಹೇಳ್ಬಾರ್ದು, ಜಸ್ಟ್ ಪ್ರೆಷರ್ ಕೊಡಬೇಕು. Yes. 10 seconds hold, 1 2 3 4 5 6 7 8 9 10. Relax. Yes. 1 2 3 4 5 6 7 8 9 10. Relax. Back. Press. Hold. 1 2 3 4 5 6 7 8 9 10. Relax. Okay. हम उल्टा ಮಾಡಬೇಕು. Yeah. ಸರ್ ಇದನ್ನ ನಿಂತ್ಕೊಂಡು ಮಾಡಿ, ನಿಂತ್ಕೊಂಡು ನಿಮ್ಮ ಬಾಡಿ ಬೆಂಡ್ ಆಗಬಾರ್ದು. ಬಾಡಿ ಸ್ಟ್ರೇಟ್. ಎಸ್. ಆಮೇಲೆ ಇದು ಈಗ ತೋರಿಸ್ಕೊಡ್ತಿರೋ ವ್ಯಾಯಾಮನ ಯಾರು ಬೇಕಾದ್ರೂ ಮಾಡ್ಬೋದು. ಕಾಲೇಜ್ಗೆ ಹೋಗೋರು ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ಸ್ಪೋರ್ಟ್ಸ್ ಆಡೋರು ಇರ್ಬೋದು. ಇದು ಸ್ಪೈನ್ ಎಕ್ಸ್ಟೆನ್ಷನ್ ಎಕ್ಸಸೈಸ್ ಅಂತ. ಇದನ್ನು ಯಾವುದೇ ಥರ ಆಟ ಆಡುವಾಗಲಿ ಇದು ಮಾಡುವಾಗಲಿ ಈ ವ್ಯಾಯಾಮನ ದಿನಕ್ಕೆ 1 ಬಾರಿ ಮಾಡಿದ್ರೆ ನಿಮ್ಮ ಸ್ಪೈನಿಗೆ ಹೆಲ್ತಿಯಾಗಿರುತ್ತೆ. ನೀವು ಬ್ಯಾಕ್ ಪೇನ್ ಆಗಲಿ ನೆಕ್ ಪೇನ್ ಬರದೇ ಇರೋಂಗೆ ತಡೆ ಕಟ್ಬೋದು. ಕಟ್ ಮಾಡಿದ್ರೆ ಇದು ಥರ್ಡ್ ಒನ್ 90 45 90 ಹೋಗ್ಲಿ, ಬ್ರಿಂಗ್ ಬ್ಯಾಕ್ ಟು 45. ಫುಲ್ ಆಫ್ ಫುಡ್ಸ್ ನಿಮಗೆ 10 counts. ಬಿಡಿ. ಸೆಕೆಂಡ್ ಒನ್ 2 ಕಾಲು ಮಡಚಿ ಸೊಂಟ ಎತ್ತಿ ಮೇಲೆ ನೀ ಹಿಪ್ ಅಂಡ್ ಶೋಲ್ಡರ್ ಶುಡ್ ಬಿ ಇನ್ ಎ ಸಿಂಗಲ್ ಲೈನ್. ಈ ಥರ 10 counts ಬಿಡಿ. ಓಕೆನಾ? ನೆಕ್ಸ್ಟ್ ಒನ್ ಕ್ರಾಸ್ ದ ಲೆಗ್, ಸ್ಟ್ರೆಚ್ ಇಟ್ ಔಟ್, ನೀ ಹೀಗೆ. ಓಕೆ, ದೆನ್ ಬಿಡಿ. ಅಲ್ಲ, ಈಗ ಇಟ್ಕೊಳ್ಳಿ. ದೆನ್ ಹೋಲ್ಡ್ ದಿಸ್ ಥೈ, ದ ನೀ ಶುಡ್ ಬಿ ಅಪೋಸಿಟ್ ಶೋಲ್ಡರ್. ತಲೆ ಎತ್ಬಿಡಿ, ಫುಲ್ ಮಾಡಿ ಬಿಡಿ ಹೀಗೆ ಈ ತರ. ಓಕೆ, ಇದಾದ್ಮೇಲೆ ಉಲ್ಟಾ ಮಾಡ್ಕೊಳ್ಳಿ. ಆನ್ ಯೋರ್ ಫ್ಲೋರ್ 2 ಕೈ ಮುಂದೆ ಇಟ್ಕೊಳ್ಳಿ. 2 ಕೈ ಮುಂದೆ ಇರಲಿ. ಮಂಡಿ ಮಡಿಸಿ ಕಾಲ್ ಮೇಲೆ ಎತ್ತಿಯೋದು, 1 ಕಾಲು ಎತ್ತಿ ಮೇಲೆ. ಮಂಡಿ ಮಡಿಸ್ಬೇಡಿ, ಹಾಗೆ ಮೇಲೆ ಎತ್ತಿ ಕೆಳಗೆ ಬಿಡಿ. ಈ ಕಾಲ ಎತ್ತಿ ಕೆಳಗೆ, ಈ ತರ. ಎಲ್ಲ 10 ರಿಪಿಟೇಷನ್ಸ್ ಟ್ವೈಸ್ ಎ ಡೇ. ಸೊ ಇವಾಗ ಈ ಕಾಲ ಇದ್ದಾಗ ಈ ಕೈ ಎತ್ತಿ ಮೇಲೆ, ಸ್ಪೈಡರ್ ಮ್ಯಾನ್ ಪೋಸ್. ಈ ಕಾಲು ಆ ಕೈ ಹೀಗೆ. 2 ಕೈ ಹಿಂದೆ ಇಟ್ಕೊಳ್ಳಿ. ಜಸ್ಟ್ ರೈಸ್ ಯುವರ್ ಶೋಲ್ಡರ್ಸ್ ಅಂಡ್ ದ ಹೆಡ್ ಟುಗೆದರ್ ಡೌನ್. ಎತ್ತಿ ಮೇಲೆ ಈ ತರ ಕೂತ್ಕೊಳ್ಳಿ. ಈಗ ನೆಕ್ ಗೆ ಎಕ್ಸಸೈಸ್. ಜಸ್ಟ್ ಹೀಗೆ ಪ್ರೆಷರ್ ಕೊಡಿ. ಕೊಡಿ ಫಾರ್ 10 counts. 1 2 3 4 5 6. ಬಿಡಿ ಈ ಕಡೆಗೆ. 1 2 3 4 5 6. ಎರಡು ಕೈಯಿಂದ
ಈ ತರ 10 ರೌಂಡ್ ಆಗ್ಬೇಕು. 10 ರೌಂಡ್ ಎಲ್ಲ ಸೈಡ್. ದೆನ್ ಸೆಕೆಂಡ್ ಒನ್ ಈಗ ಇಟ್ಕೊಳ್ಳಿ. ಟ್ರೈ ಟು ಟಚ್ ದ ಎಲ್ಬೋ, ಓಪನ್ ಇಟ್ ಫುಲ್. ಥರ್ಡ್ ಒನ್ ರೈಸ್ ಅಲ್ಲಿ ಹ್ಯಾಂಡ್ ಆಫ್ ಫುಲ್ಲಿ ಬ್ರಿಂಗ್ ಬ್ಯಾಕ್, ಬ್ರಿಂಗ್ ಬ್ಯಾಕ್ ಈ ತರ. ದೆನ್ ಟಚ್ ಯುವರ್ ಎಲ್ಬೋ, ಓಪನ್ ಕ್ಲೋಸ್, ಕಟ್ ಸ್ಟ್ರೈಟ್ ಆಗಿರಲಿ, ಓಪನ್ ಕ್ಲೋಸ್ ಈ ತರ. ಇಷ್ಟು ರೆಗ್ಯುಲರ್ ಆಗಿ ಮಾಡಬೇಕು ಸರ್. ವಿಡಿಯೋದಲ್ಲಿರೋದು ಸೊಂಟಕ್ಕೆ. ಇವಾಗ ಉದಾಹರಣೆಗೆ ನಿಮಗೆ ಸೊಂಟ ನೋವು ಬರ್ತಾ ಇದೆ ಅಂದಾಗ ನಿಮ್ಮ ಮಂಡಿ ಹಿಂದ್ಗಡೆ ಒಂದು ಹ್ಯಾಮ್ಸ್ಟ್ರಿಂಗ್ ಅಂತ ಮಾಂಸಖಂಡ ಇರುತ್ತೆ. ನೀವು ಕಾಲನ್ನು ಮಲ್ಕೊಂಡು ನೀವೇ ಸೆಲ್ಫ್ ಟೆಸ್ಟ್ ಮಾಡ್ಬೋದು. ಕಾಲನ್ನು ಮೇಲೆ ಎತ್ತಿದಾಗ 90 ಡಿಗ್ರಿಗೆ ನಿಮ್ಮ ಕೈಯಲ್ಲಿ ಫ್ರೀಯಾಗಿ ಬಂತು ಅಂದರೆ ತೊಂದರೆ ಇಲ್ಲ ಅಂತ. ಬಟ್ ಈ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಮಾಂಸಖಂಡಗಳಿಗೆ ಬಲ ಬರುತ್ತೆ. ಈ ವ್ಯಾಯಾಮನೂ ದಿನಕ್ಕೆ ಒಂದು 10 ಸತಿ ಒಂದು ಸೆಟ್ ಆಫ್ ಎಕ್ಸಸೈಸಸ್ ಮಾಡಿ ದಿನಕ್ಕೆ 1 ರಿಂದ 2 ಸತಿ ಮಾಡ್ಬೋದು. ಯಾವಾಗ ಬೇಕಾದ್ರೂ ಮಾಡ್ಬೋದು ಈ ವ್ಯಾಯಾಮನ. ಸರ್ ಒಂದೇ ಸಲ ಸಾಕು. ಸೊ ಇವಾಗ ಈ ನೋಡಿದ್ದೀರಲ್ಲ, ಈ ಮಾಹಿತಿನ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಶೇರ್ ಮಾಡಿ. ಮತ್ತು ಇದನ್ನು ಮಾಡಿ ಏನೇ ತೊಂದರೆ ಆದಾಗ ನಿಮ್ಮ ನಿಯರ್ ಬೈ ಇರುವಂಥ ಯಾರೇ ಫಿಸಿಯೋಥೆರಪಿಸ್ಟನ್ನು ಕನ್ಸಲ್ಟ್ ಮಾಡ್ಬೋದು. ಮತ್ತು ಈ ಮೆಸೇಜನ್ನು ವರ್ಲ್ಡ್ ಸ್ಪೈನ್ ಡೇಗೋಸ್ಕರ ನಾವು ಎಲ್ಲರಿಗೂ ವೀಕ್ಷಕರಿಗೆ ನೀಡ್ತಾ ಇದ್ದೀವಿ. ಧನ್ಯವಾದಗಳು.